ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ನೀಡಲಾಗ್ತದೆ. ಈಗ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮಗಳು ಹಾಗೂ ಮಹಾರಾಷ್ಟ್ರದಲ್ಲಿ ಕಾರ್ಮಿಕ ಸಮಾಜದಿಂದ ಸಂತರಲ್ಲಿ ಸಂತ ಸೇವಾ ಮಹಾರಾಜರ ಜಯಂತ್ಯೋತ್ಸವ ದೀಪ ಪ್ರೇಮಿಸಿರುವ ಈ ಕಾರ್ಯಕ್ರಮ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣದ ವತಿಯಿಂದ ಸುಮಾರು 2 ಎಕರೆಯ ಜಮೀನನ್ನು ನೀಡಿದೆ. ಆದರೆ ಉಪಯೋಗವಾಗ್ತಕ್ಕಂಥ ಕೆಲಸಗಳು ಮಾಡುವ ನಿಟ್ಟಿನಲ್ಲಿ ತಾವು ತಮ್ಮ ಸರ್ಕಾರದ ವತಿಯಿಂದ ಈ ನಿವೇಶನವನ್ನು ನೀಡಿದ್ದೇ ಆದರೆ ಈ ಸವಿತಾ ಸಮಾಜ ಶಾಸಕರಿಗೆ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಈ ಒಂದು ಜಯಂತ್ಯೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ ಬೆಳ್ಳೂರವರು ಹಾಗೂ ಶ್ರೀ ಶರಣಸಪ್ಪ ಸೂರ್ಯವಂಶಿಯವರು, ಶ್ರೀ ಅಂಬರೀಶ್ ಸನ್ಮಾನ್ಯ ಸದಸ್ಯರು ಮಹಾನಗರ ಪಾಲಿಕೆ ಬೆಲ್ಬೂರು ಸದಸ್ಯರು ಸೇಡಂ ಶ್ರೀ ಪ್ರಭಾಕರ್ ಪದ್ದಾರ್ಪೇಟ್ ಖಜಾಂಚಿ ಇವರು ಸನ್ಮಾನಿಸಬೇಕಾಗಿ ಕೇಳ್ಕೊತಾರೆ. ಶ್ರೀ ಪ್ರಭಾಕರ್ ಪದ್ದಾರ್ಪೇಟ್ ಬೆಳಗ್ಗೆಯಿಂದ ತಾವು ಬಹಳ ಉತ್ಸಾಹದಿಂದ ಇಷ್ಟೊಂದು ಜನ ನಾನು ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಜಯಂತಿಗಳಲ್ಲಿ ಬಹಳ ಹುರುಪಿನಿಂದ ಇಷ್ಟೊಂದು ಜನ ಸೇರಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಬೆಳಗ್ಗೆಯಿಂದ ಕಾಯಿ ಬರ್ತಾರೆ ಕೇಳ್ತಾರೆ ಅಂತೇಳಿ ಬೇರೆ ಕಾರಣದಿಂದ ಅರ್ಜೆಂಟ್ ಬೇರೆ ಕಡೆಗೆ ಹೋಗಬೇಕಾಗಿದೆ. ನಾನು ಮಾತನಾಡ್ತೀನಿ. ಪರಮ ಪೂಜ್ಯ ಲಿಂಗರಾಜಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಥಾಸ್ಥಿತಿ ನಡೀತದೆ. ಶ್ರೀ ಸವಿತಾ ಮಹರ್ಷಿ ಹಾಗೂ ಶ್ರೀ ಸಂತ ಸೇನಾ ಮಹಾರಾಜರ ಜಯಂತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶರಣಬಸವೇಶ್ವರ ದಾಸೋಹಿ ಮಹಾಸಂಸ್ಥಾನದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಬಾಲರಾಜ್ ಮಿತ್ರರಾಗಿದ್ದ ಬಾಲರಾಜ್ ಆದಿಯಾಗಿ ಎಲ್ಲ ಸಮಾಜದ ಅಧ್ಯಕ್ಷರುಗಳೇ, ಮುಖಂಡರೇ, ಉಪನ್ಯಾಸಕರೇ, ನಿರೂಪಣಕಾರರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯಂದರೆ, ಮಾಧ್ಯಮದ ಮಿತ್ರರು, ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನೀವು ಬಹಳ ಉತ್ಸಾಹದಿಂದ ಬೆಳಗ್ಗೆಯಿಂದ ಸವಿತಾ ಮಹರ್ಷಿ ಶ್ರೀ ಸಂತ ಸೇನಾ ಮಹಾರಾಜರ ಈ ಒಂದು 130 ವರ್ಷಗಳ ಹಿಂದೆ ಆಗಿ ಹೋಗಿರ್ಬೋದು. ಹೌದಾ? ಹಾಂ, ನಾನು ಕೇಳ್ಕೊಂಡೆ. ಈಗ 6 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಈ ಸವಿತಾ ಮಹರ್ಷಿ ಅವರು ಆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಅನೇಕ ಪಾವನ ಪುರುಷರಲ್ಲಿ ಒಬ್ಬರು. ಭಗವಂತನ ಆಶೀರ್ವಾದದಿಂದ ಭೂಮಿಗೆ ಬಂದ ಭಗವಂತ ಯಾರಾಗಿದ್ದರೆ ಸವಿತಾ ಮಹರ್ಷಿ ಹಾಗೂ ಸಂತ ಸೇನಾ ಮಹಾರಾಜ. ಈ ಒಂದು ಮಹಾರಾಜರ ಜಯಂತಿಯನ್ನು ಸವಿತಾ ಸಮಾಜದವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇವೆಲ್ಲ ಕಾರ್ಯಕ್ರಮಗಳು ಹಾಕಿಕೊಂಡಿರ್ತಕ್ಕಂಥ ಉದ್ದೇಶ ಏನಂದರೆ, ನಾವು ಇಷ್ಟು ವರ್ಷ ರಾಜಕೀಯದಲ್ಲಿ ನಮಗೇ ಇದರ ಇತಿಹಾಸ ಗೊತ್ತಿದೆ. ಮುಂದಿನ ಪೀಳಿಗೆಗೆ ನಾವು ಹೇಳಿದಂದ್ರೆ ಎಲ್ಲ ಮತ್ತೆ ಹೋಗ್ತವೆ, ನೆನಪು ಹೋಗ್ತವೆ. ಆ ನೆನಪಿನ ಶಕ್ತಿ ಮತ್ತು ಹಿಂದಿನ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಆ ಸಮಾಜದಲ್ಲಿ ಅವರು ಮಾಡಿರ್ತಕ್ಕಂಥ ಬರೀ ಸವಿತಾ ಸಮಾಜಕ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲದು. ಈ ಸಮಾಜದಲ್ಲಿ ಹುಟ್ಟಿ ಭಗವಂತನಿಂದ ಈ ಭೂಮಿಗೆ ಬಂದು ಇಡೀ ವಿಶ್ವಕ್ಕೆ, ಇಡೀ ಸಮಾಜಕ್ಕೆ, ಎಲ್ಲ ದೇಶದ ಎಲ್ಲ ಜನರಿಗೂ ಕೂಡ ಒಳ್ಳೆಯದನ್ನು ಮಾಡಿರ್ತಕ್ಕಂಥ, ಪಾವನಗಳನ್ನು ಮಾಡಿರ್ತಕ್ಕಂಥ, ತಮ್ಮದೇ ಆದಂಥ ಧರ್ಮದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾಋಷಿಗಳು. ಅವರ ಜಯಂತಿಯನ್ನು ಈ ಉಪನ್ಯಾಸಕರು ನಾನು ಹೋದ್ಮೇಲೆ ಮಾತನಾಡ್ತಾರೆ. ಆ ಉಪನ್ಯಾಸಕರು ಎಲ್ಲವನ್ನ ಅಧ್ಯಯನ ಮಾಡಿ ಇವರು ಹುಟ್ಟು ಮತ್ತು ಇವರು ಮಾಡಿರ್ತಕ್ಕಂಥ ಪಾವನಗಳು, ನಡೆದು ಬಂದ ದಾರೆ, ಈ ಸಮಾಜದ ಪರಿಸ್ಥಿತಿ, ಇವರ ಕೆಲಸ, ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಎಲ್ಲನ ಉಪನ್ಯಾಸಕರು ಸವಿಸ್ತಾರವಾಗಿ ಹೇಳ್ತಾರೆ. ಒಟ್ಟಾರೆ ನಾನು ಸವಿತಾ ಸಮಾಜದ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಮನೆ ಆದರೂ ಇದ್ದೇ ಇರ್ತದೆ, ಗ್ಯಾರಂಟಿ, ಅದರ ಏನು ಪ್ರಶ್ನೆನಿಲ್ಲ. ಆದರೆ ಬಹಳಷ್ಟು ಎಲ್ಲರಿಗೇನು ಭೂಮಿ ಇರ್ತಕ್ಕಂಥದ್ದಿಲ್ಲ. ಕೆಲವೊಬ್ಬರಿಗೆ ಭೂಮಿ ಇದೆ ಆಗಿನ ಕಾಲದಲ್ಲಿ, ಕೆಲವೊಬ್ಬರಿಗೆ ಇಲ್ಲ. ಬಹಳಷ್ಟು ಕಡುಬಡತನದಲ್ಲಿ ಇರ್ತಕ್ಕಂಥ ಜನ ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿ ಬಹಳ ವಿಶ್ವಾಸದಿಂದ ಇಡೀ ಸಮಾಜದಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಈ ಸವಿತಾ ಸಮಾಜದ ವ್ಯಕ್ತಿ. ಯಾರು ಈ ಸಮಾಜದ ವ್ಯಕ್ತಿಗೆ ಹೀಯಾಳಿಸಿ ಮಾತನಾಡಿರ್ತಕ್ಕಂಥದ್ದು ನಾನಂತೂ ನೋಡಿಲ್ಲ. ನಾನು ಹಳ್ಳಿಯಲ್ಲಿ ಬಂದಿರ್ತಕ್ಕಂಥವನು. ನನ್ನ ಆತ್ಮೀಯ ಮಿತ್ರ ಮಲ್ಕಪ್ಪ ಹಡಪದ ಅಂತೇಳಿ ಮಜ್ಜಂದ್ರ ಅಂತಿದ್ದ. ನಾನಿಬ್ಬರು ಕೂಡ ಓದಿದ್ದೆ, ಅವ್ರ ಮನೆಗೆ ಮಲ್ಕೊತಿದ್ದೀನಿ. ನಾನು ಹಿಂದಿನ ಮೆಲೋಗಿ ಗ್ರಾಮದಲ್ಲಿ. ನಾನಿವತ್ತು ಆ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕಾಯಕ ಜೀವಿಗಳು. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ ಹಾಗೆ ಕುಲಕ್ಕೊಬ್ಬ ಶರಣರಿದ್ರಲ್ಲಿ ಆ ಸ್ಥಾನದಲ್ಲಿ ಈ ಸಮಾಜದವರು ಕೂಡ
ಒಂದು ಒಳ್ಳೆಯ ಗೌರವ ಇತ್ತು. ಅಂಥ ಸಮಾಜ ಇವತ್ತು ಊರಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಕಷ್ಟ ಕಾಲದಲ್ಲಿದ್ದಾರೆ. ಹಳ್ಳಿಯಲ್ಲಿ ಎಲ್ಲರೂ ಏನಪ್ಪ ಅಂದ್ರೆ ದೊಡ್ಡ ಶ್ರೀಮಂತರಿದ್ದಾರೆ ಅಂತಲ್ಲ, ಈ ಕಡೆ ಕೆಲವು ಮಂದಿ ಕಾಯಕದ ಮೇಲೆ ನೌಕರಿ ಮೇಲೆ ಏನಾದರೂ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ಒಟ್ಟಾರೆ ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಸಮಾಜ. ಈ ಸಮಾಜಕ್ಕೆ ಸಾಕಷ್ಟು ಸರ್ಕಾರದ ಸೌಲಭ್ಯಗಳ ಅವಶ್ಯಕತೆ ಇದೆ. ಇವತ್ತು ಸರ್ಕಾರ ಗುರುತಿಸಿ ಜಯಂತಿಯನ್ನ ಕಾರ್ಯಕ್ರಮ ನಡೀತಾ ಇದೆ. ಇವತ್ತೇನಪ್ಪ ಅಂದ್ರೆ ಈ ಸವಿತಾ ಮಹರ್ಷಿ ಸಮಾಜದವರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನಕ್ಕೆ ತಂದು ಅವರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಒಂದು ಮನವಿಯನ್ನು ಕೊಟ್ಟರೆ ಅದಕ್ಕೆ ನಾನು ಸ್ಪಂದನೆ ಮಾಡತಕ್ಕಂಥ ರೀತಿಯಲ್ಲಿ ಯಾವತ್ತೂ ತಮ್ಮ ಜೊತೆಗೆ ಇದ್ದು ತಮ್ಮ ಸಹಕಾರವನ್ನು ಕುರಿತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಶಾಸಕರನ್ನು ಮಾಡಿದ್ವಿ. ಆ ಒಂದು ಪುಣ್ಯದಿಂದ ಇವತ್ತು ನಿಮ್ಮ ಸೇವೆ ಮಾಡತಕ್ಕಂಥ ಭಾಗ್ಯ ಇದೆ. ತಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ನನ್ನ ಗಮನಕ್ಕೆ ತಂದರೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿ ದಯಮಾಡಿ ಜೀವನದಲ್ಲಿ ಮಹರ್ಷಿಗಳ ನಾವು ಜಯಂತಿ ಮಾಡ್ತಕ್ಕಂಥದ್ದಾದ್ರೆ ಅವರು ಹೇಳಿರ್ತಕ್ಕಂಥ ಅವರು ಕೊಟ್ಟಿರ್ತಕ್ಕಂಥ ಧರ್ಮದ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳನ್ನ ಒಳ್ಳೆಯ ರೀತಿಯಿಂದ ವಿದ್ಯಾವಂತರನ್ನಾಗಿ ಮಾಡಿ ಈ ಭಾಗದಲ್ಲಿ ಸಿಗ್ತಕ್ಕಂಥ 371 ಕಲಂ ತಿದ್ದುಪಡಿಯ ಏನು ಅವಕಾಶ ಇದೆ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ವಿದ್ಯಾವಂತರು ಮಾಡಿದ್ರೆ ಫ್ರೀ ಮೆಡಿಕಲ್ ಸೀಟ್ ಸಿಗ್ತದೆ, ಫ್ರೀ ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ, ಫ್ರೀ BEd ಸೀಟ್ ಸಿಗ್ತದೆ, ಡಿಪ್ಲೊಮಾ ಸೀಟ್ ಸಿಗ್ತದೆ. ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಹಸನ ಆಗ್ತಕ್ಕಂಥ ರೀತಿಯಲ್ಲಿ ಇದೆ. ದಯವಿಟ್ಟು ಏನಪ್ಪ ಅಂದ್ರೆ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸವನ್ನ ಮಾಡಿ ನೀವು ಆಸ್ತಿ ಗಳಿಸೋದ್ರಿಂದ ಹೊಲ ಮನೆ ತಗೋದ್ರಿಂದ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ನಿಮ್ಮ ಬಾಳ. ಮಾರ್ಚ್ 5ನೇ ತಾರೀಕು 3ನೇ ತಿಂಗಳು ಸವಿತಾ ಮಹರ್ಷಿ ಹಾಗೂ ಸಂಸೇನ ಮಹಾರಾಜರ ಜಯಂತಿ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರದಲ್ಲಿ ಎರಡು ಒಟ್ಟಿಗೆ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ನಗರೇಶ್ವರ ಶಾಲೆಯಿಂದ ಮಾರ್ಕೆಟ್ ವೃತ್ತದಿಂದ ಅದೇ ಜಗತ್ ವೃತ್ತದಿಂದ ರಂಗಮಂದಿರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡೊಳ್ಳು ಕುಣಿತ, ಲಂಬಾಣಿ ಕುಣಿತ ಇತ್ಯಾದಿ, DJ ಇತ್ಯಾದಿ ಒಂದು ಭವ್ಯ ಎಲ್ಲ ಸಮಾಜ ಬಾಂಧವರೊಂದಿಗೆ ಕುಲ ಬಾಂಧವರೊಂದಿಗೆ ಎಲ್ಲ ಒಂದು ಹಳ್ಳಿಯಿಂದ ಒಂದು ತಾಲೂಕಲ್ಲಿಂದ ಎಲ್ಲ ನಮ್ಮ ಸಮಾಜ ಬಾಂಧವರೊಂದಿಗೆ ಭವ್ಯ ಮೆರವಣಿಗೆಗೆ ರಂಗಮಂದಿರವರೆಗೆ ತರಲಾಯಿತು. ಈ ಸವಿತಾ ಮಹರ್ಷಿ ಜಯಂತಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು ಬಂದಿರ್ತಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು JDS ಬಾಲರಾಜ್ ಗುತ್ತೇದಾರ್ ಸರ್ ಅವರು ಕೂಡ ಬಂದಿರ್ತಾರೆ. ಅದೇ ರೀತಿ ಇನ್ನೂ ಅನೇಕ ನಮ್ಮ ಮಹಾರಾಷ್ಟ್ರದಿಂದ ಹಾಗೂ ನಮ್ಮ ಲಿಂಗರಾಜಪ್ಪ ಮುತ್ಯರು ಕೂಡ ಬಂದಿರುತ್ತಾರೆ. ಅನೇಕ ಒಂದು ನಮ್ಮ ಸಮಾಜ ಮುಖಂಡರೊಂದಿಗೆ ಈ ಕಾರ್ಯಕ್ರಮ ನಡೆಸಿಕೊಟ್ಟರು. ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಿಗೆ ನಾವು ಬೇಡಿಕೆ ಇಟ್ಟಿದ್ದು ನಮ್ಮ ಸಮಾಜದಲ್ಲಿ 1-2 ಎಕರೆ ಜಮೀನು, ಸಮುದಾಯ ಭವನಕ್ಕೆ ಜಾಗ ಹಾಗೂ ಚೌರ ಕುಟೀರಗಳು ಹಾಗೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಸಮಾಜ ಕುಲ ಬಾಂಧವರಿಗೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗ ಕಲ್ಪಿಸಬೇಕೆಂದು ಅವರಲ್ಲಿ ಮತ್ತು ನಮ್ಮ ಪ್ರವರ್ಗ 1ಕ್ಕೆ ನಮ್ಮ ಸಮಾಜ ತರಬೇಕಾಗಿ ಅವರಲ್ಲಿ ಇದೊಂದು ಕೂಡ ನಾವು ಮನವಿ ಇಟ್ಟಿದ್ದೇವೆ. ನಾನು ಜಯಂತಿ ಉತ್ಸವ ಅಧ್ಯಕ್ಷ ಸೂರ್ಯಕಾಂತ್ ಜಿ ಬೆಣ್ಣೂರು.